ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಏನೋ ನಡೀತಾ ಇದೆ ದೇಶದಲ್ಲಿ, ಏನೋ ದೊಡ್ಡದಾಗಿ ಅಂತೂ ಖಂಡಿತ ನಡೆಯಲಿದೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾನೆ ಇದ್ದಾವೆ. ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ಗೊತ್ತಾದರೆ ಇನ್ನೊಂದಷ್ಟು ಬೇರೆ ಬೇರೆ ಸೋರ್ಸ್ಗಳಲ್ಲಿ ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ಒಗ್ಗೂಡಿಸಿದ್ರೆ ಏನೋ ಒಂದು ದೊಡ್ಡದಾಗಿ ನಡೆಯೋ ಮುನ್ಸೂಚನೆ ಅಂತೂ ಖಂಡಿತ ಸಿಗ್ತಾ ಇದೆ. ಸೀಕ್ರೆಟ್ ಮೀಟಿಂಗ್ಸ್, ಏಕಾಏಕಿ 20,000 CRPF ಯೋಧರು ಕಾಶ್ಮೀರಕ್ಕೆ ಹೋಗಿದ್ದು, ಇದೆಲ್ಲ ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಆಲ್ರೆಡಿ ಪಾರ್ಲಿಮೆಂಟ್ನ ಮಾನ್ಸೂನ್ ಅಧಿವೇಶನ ಶುರು ಆಗಿಬಿಟ್ಟಿದೆ. ಹಾಗಾದ್ರೆ ಇದಕ್ಕೂ ಈ ಅಧಿವೇಶನಕ್ಕೂ ಸಂಬಂಧ ಇದೆಯಾ? ಖಂಡಿತ ಇಲ್ಲ. ಬ್ಯಾಕ್ಗ್ರೌಂಡ್ನಲ್ಲಿ ತುಂಬ ದೊಡ್ಡ ದೊಡ್ಡ ಡೀಲ್ಗಳಾಗ್ತಿದೆ, ಮೀಟಿಂಗ್ಗಳಾಗಿದೆ, ತುಂಬ ದೊಡ್ಡದಾಗೇನೋ ನಡೆಯೋದಿದೆ. ಏನದು ಹಾಗಾದ್ರೆ? ಏನಾಗ್ತಿದೆ ಕಾಶ್ಮೀರದಲ್ಲಿ? ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ದೆಹಲಿಯಲ್ಲಿ ಮೋದಿಜಿ ಹಾಗೂ ರಾಷ್ಟ್ರಪತಿ ಮುರ್ಮು ಅವರ ಭೇಟಿ, ಇನ್ನೊಂದು ಸಲ ಅಮಿತ್ ಶಾ ಜಿ ಸೀಕ್ರೆಟ್ ಸಭೆ, ಮತ್ತೊಮ್ಮೆ ಮೋದಿಜಿ ಹಾಗೂ ಯೋಗಿಜಿಯ ಮಾತುಕತೆ, ಇದರ ನಡುವೆ ರಾಜನಾಥ್ ಸಿಂಗ್ ಸಭೆ, ಇದೆಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಎಲ್ಲರೂ ಇದು ಅಧಿವೇಶನದ ಸಲುವಾಗಿ ಆಗ್ತಿರೋ ಮೀಟಿಂಗ್ಗಳು ಅಂತ ಅಂದ್ಕೊಂಡಿರ್ತಾರೆ. ಬಟ್ ವಿಷಯ ಅದಲ್ಲ, ಅದಕ್ಕೂ ಮೀರಿದ ಮುಖ್ಯವಾದ ವಿಷಯಗಳಿದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಆಗ್ತಾರೆ. ರಾಷ್ಟ್ರಪತಿಗಳನ್ನ ನಾರ್ಮಲ್ ಆಗಿ ಮೋದಿಜಿ ಭೇಟಿ ಮಾಡೋದು ಯಾವಾಗ? ವಿದೇಶದ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಾಗ. ಇದೊಂದು ಪ್ರೋಟೋಕಾಲು. ಎಲ್ರಿಗೂ ಗೊತ್ತಿರೋ ಹಾಗೆ ಮೋದಿಜಿಯ ವಿದೇಶಿ ಪ್ರವಾಸ 2 ವಾರದ ಮುಂಚೆ ಆಗಿತ್ತು. ಸೊ 2 ವಾರದ ನಂತರ ಆ ವಿದೇಶಿ ಪ್ರವಾಸಕ್ಕೆ ಈಗ ಮೀಟಿಂಗ್ ಅನ್ನೋದಕ್ಕೆ ಚಾನ್ಸೇ ಇಲ್ಲ, ಅದು ಕೂಡ ರಾತ್ರಿ ಹೊತ್ತಲ್ಲಿ. ಅಂದರೆ ಇಲ್ಲಿ ವಿಷಯ ಬೇರೆಯದ್ದೇ ಇದೆ. ನೋಡಿ, ಈ ಮೀಟಿಂಗ್ ನಂತರ ಜಮ್ಮು ಕಾಶ್ಮೀರದ ಗವರ್ನರ್ ಮನೋಜ್ ಸಿನ್ಹಾ ಅವರು ಮೋದಿಜಿಯವರ ನಿವಾಸಕ್ಕೆ ಬರ್ತಾರೆ. ಹತ್ತತ್ರ 45 ನಿಮಿಷಗಳ ಕಾಲ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. 45 ನಿಮಿಷಗಳ ಕಾಲ ಪ್ರಧಾನಿ ಮೋದಿ ಅವರು ಮನೋಜ್ ಸಿನ್ಹಾಗೆ ಟೈಮ್ ಕೊಟ್ಟಿದ್ದಾರೆ ಅಂದರೆ ವಿಷಯ ತುಂಬ ಸೀರಿಯಸ್ ಆಗಿದೆ ಅಂತ ಅರ್ಥ. ಇದಾದ ಮೇಲೆ ಇನ್ನೊಂದು ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಲಡಾಖ್ ಗವರ್ನರ್ ಅವರನ್ನ ತೆಗೆದುಹಾಕಲಾಗುತ್ತೆ ಮತ್ತು ಅಲ್ಲಿಗೆ ಕವಿಂದರ್ ಗುಪ್ತಾ, BJP ನಾಯಕರು ಹಾಗೂ ಮಾಜಿ ಸ್ಪೀಕರ್ ಜಮ್ಮು ಕಾಶ್ಮೀರ್ ಪಾರ್ಲಿಮೆಂಟ್ ಅವರನ್ನು ನಿಯೋಜನೆ ಮಾಡಲಾಗುತ್ತೆ. ಇದಾದ ನಂತರ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಅಂದರೆ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರ ನಿವಾಸಕ್ಕೆ ಬರ್ತಾರೆ, ಅವರನ್ನು ಭೇಟಿ ಮಾಡ್ತಾರೆ. ಮೀಟಿಂಗ್ ಕೂಡ ತುಂಬ ಹೊತ್ತು ನಡೆಯುತ್ತೆ. ನೋಡಿ, ಇಲ್ಲಿ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳ ಮನೆಯಲ್ಲಿ ಮೀಟಿಂಗ್ ನಡೆಸ್ತಾರೆ. ಇದೆಲ್ಲ ಮಾಮೂಲು ಅನಿಸ್ಬೋದು, ಆದರೆ ಇದೆಲ್ಲ ನಡೆದಿರೋದು ಕೇವಲ 24ರಿಂದ 48 ಗಂಟೆಗಳ ಒಳಗೆ. ಅದೇ ಸಮಯದಲ್ಲಿ 20,000 CRPF ಯೋಧರನ್ನು ಜಮ್ಮು ಕಾಶ್ಮೀರದಲ್ಲಿ ನಿಯೋಜನೆ ಕೂಡ ಮಾಡಲಾಗುತ್ತೆ. ಇದು ತುಂಬ ಆಶ್ಚರ್ಯ ಅನಿಸಿದ್ದು. ಜಮ್ಮು ಕಾಶ್ಮೀರದಲ್ಲಿ ಈಗ 20,000 CRPF ಯೋಧರ ನಿಯೋಜನೆ ಆಗಿದೆ. ಈ ಕಡೆ ದೆಹಲಿಯಲ್ಲಿ ಒಂದಾದ ಮೇಲೆ ಒಂದು ಮೀಟಿಂಗ್ಗಳು, ಎಲ್ಲ ಕೂಡ ಆಗಸ್ಟ್ ತಿಂಗಳ ಸಮೀಪದಲ್ಲೇ. ಒಂದು ನೆನಪಿರಲಿ, ಈ ದೇಶದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗಿದೆಯೋ ಅದೆಲ್ಲ ಆಗಸ್ಟ್ ಸಮೀಪದಲ್ಲೇ ಆಗಿದ್ದು ಜಾಸ್ತಿ. 1947ರಲ್ಲಿ ಕ್ವಿಟ್ ಇಂಡಿಯಾ ಇದೇ ಆಗಸ್ಟ್ನಲ್ಲಿ ನಡೆದಿದ್ದು. ಆರ್ಟಿಕಲ್ 370ಯನ್ನು ಮೋದಿಜಿ ಸರ್ಕಾರ ತೆಗೆದುಹಾಕಿದ್ದು ಕೂಡ ಆಗಸ್ಟ್ನಲ್ಲಿ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಕೂಡ ಆಗಸ್ಟ್ನಲ್ಲೇ. ಸೊ ಮೇಜರ್ ಡೆವಲಪ್ಮೆಂಟ್ಗಳು ಈ ದೇಶದಲ್ಲಿ ನಡೆದಿದ್ದು ಆಗಸ್ಟ್ ತಿಂಗಳಲ್ಲೇ. ಇದರ ಬಗ್ಗೆ ತುಂಬ ರಾಷ್ಟ್ರೀಯ ಪತ್ರಕರ್ತರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಥಿಂಗ್ ಬಿಗ್ ವಿಲ್ ಹ್ಯಾಪ್ನಿಂಗ್ ಅಂತ. ಆಜ್ ತಕ್ನ ಜಿತೇಂದ್ರ ಬಹದ್ದೂರ್ ಅನ್ನೋ ಪತ್ರಕರ್ತರು ಹೇಳ್ತಿದ್ದಾರೆ, ವಿರೋಧ ಪಕ್ಷದ ಒಳಗೇನೆ ಗೊಂದಲ ಇದೆ, ಮೋದಿಜಿ ಸರ್ಕಾರ ಆಗಸ್ಟ್ನಲ್ಲಿ ಏನೋ ದೊಡ್ಡದಾಗಿ ಮಾಡ್ತಾ ಇದೆ ಅಂತ. ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನೇ ಹೇಳಿದ್ದಾರೆ. ಅಂದರೆ ವಿರೋಧ ಪಕ್ಷಕ್ಕೂ ಏನೋ ನಡೆಯುತ್ತೆ ಅನ್ನೋದು ಗೊತ್ತಿದೆ, ಆದರೆ ಏನು ಅಂತ ಅರ್ಥ ಆಗ್ತಿಲ್ಲ ಅಷ್ಟೇ. ಇದೆಲ್ಲದರ ಮಧ್ಯೆ ಭಾರತ ತನ್ನ ಪವರ್ ಪ್ರೊಜೆಕ್ಷನ್ ಮಾಡ್ತಾ ಇದೆ. ಅಗ್ನಿ ಮತ್ತು ಪೃಥ್ವಿ ಮಿಸೈಲ್ಗಳನ್ನು ಜಮ್ಮು ಕಾಶ್ಮೀರದ ಸುತ್ತಮುತ್ತ ಟೆಸ್ಟ್ ಮಾಡ್ತಾ ಇದೆ. ಇದೆಲ್ಲ ಸುತ್ತಿ ಬಳಸಿ ಜಮ್ಮು ಕಾಶ್ಮೀರದ ಕಡೆಯೇ ಹೋಗ್ತಾ ಇದೆ. ನೋಡಿ, ಇದನ್ನೆಲ್ಲ ನೋಡಿದ್ರೆ ತಲೆಗೆ ತುಂಬ ಕೆಲಸ ಕೊಡಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ UP CM ಯೋಗಿ ಆದಿತ್ಯನಾಥ್ ಜಿ ದೆಹಲಿಗೆ ಬರ್ತಾರೆ. ಉತ್ತರ ಪ್ರದೇಶ ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಆ ಗಡಿಗಳಲ್ಲಿ ಯೋಗಿಜಿ ಅಕ್ರಮ ಮದ್ರಾಸಗಳನ್ನು ಕ್ಲೀನ್ ಮಾಡಿದ್ರು. ಇದನ್ನೆಲ್ಲ ನೋಡಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಮುಂದೆ ಏನೋ ಒಂದು ದೊಡ್ಡ ಮಿಷನ್ ಡೆಲಿವರ್ ಮಾಡಬೇಕಂದ್ರೆ ಈ ತರಹದ ಚಿಕ್ಕ ಪುಟ್ಟ ನಟ್ಟು ಬೋಲ್ಟುಗಳನ್ನು ಟೈಟ್ ಮಾಡಬೇಕಾಗತ್ತೆ.
ಅದನ್ನೇ ಉತ್ತರ ಪ್ರದೇಶದಲ್ಲಿ ಯೋಗಿಜಿ ಮಾಡಿದ್ದು. ಆಗಸ್ಟ್ 15ರ ಆಸ್ಪಾಸ್ನಲ್ಲಿ ದೆಹಲಿ ಸುತ್ತಮುತ್ತ ಮಾಕ್ ಡ್ರಿಲ್ ಟೆಸ್ಟ್ ಮಾಡಲಾಗುತ್ತೆ. ಲಾಸ್ಟ್ ಟೈಮ್ ಕೂಡ ಮಾಕ್ ಡ್ರಿಲ್ ಆದಾಗ ಯಾರು ನಿದ್ದೆ ಹಾಳಾಗಿತ್ತು ನೆನ್ಪು ಮಾಡ್ಕೊಳ್ಳಿ. ಸೊ ಈಗ ಕೂಡ ಮಾಕ್ ಡ್ರಿಲ್ ಅಂದ ಕೂಡಲೇ ಶಹಬಾಜ್ ಶರೀಫ್ ಹಾಗೂ ಆಸಿಮ್ ಮುನೀರ್ಗೆ ಭಯ ಹುಟ್ಕೊಳ್ಳೋಕೆ ಶುರುವಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಕಾಶ್ಮೀರದಲ್ಲಿ ಗುಪ್ಕರ್ ಗ್ಯಾಂಗ್ನನ್ನು ಇತ್ತೀಚೆಗೆ ಗೃಹ ಬಂಧನದಲ್ಲಿಡಲಾಗಿತ್ತು. ಒಮರ್ ಅಬ್ದುಲ್ಲಾ ಮೆಹಬೂಬಾ ಮುಫ್ತಿ ಅವರನ್ನ. ಈ ಗುಪ್ಕರ್ ಗ್ಯಾಂಗ್ ಅಂದರೆ ಜಮ್ಮು ಕಾಶ್ಮೀರದ ಪೊಲಿಟಿಕಲ್ ಪಾರ್ಟಿಗಳ ಅಲಿಯನ್ಸ್ ಅಂತ ಹೇಳ್ಬೋದು. ಮೊನ್ನೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಮರ್ ಅಬ್ದುಲ್ಲಾ ಬೇಲಿ ಹಾರ್ಕೊಂಡು ಹೋಗಿ ಯಾರದ್ದು ಸಮಾಧಿಗಳಿಗೆ ಹೂವನ್ನು ಹಾಕಿದ್ದು. ಅದು ಇನ್ನೂ ದೊಡ್ಡ ಕತೆ. ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. 1931ರ ಸಮಯದಲ್ಲಿ ಮುಸ್ಲಿಂ ಆಡಳಿತ ಬರಬೇಕು ಅಂತ ದಂಗೆ ಹೇಳ್ತಾರೆ ಮುಸ್ಲಿಮರು. ಆಗ 22 ಜನರ ಹತ್ಯೆ ಆಗುತ್ತೆ, ಅದು ಮುಸಲ್ಮಾನ್ರೆ. ಅವರೆಲ್ಲ ಸತ್ತಿದ್ದು ಮುಸ್ಲಿಂ ಆಡಳಿತ ಬೇಕು ಅನ್ನೋ ಕಾರಣಕ್ಕೆ. ಮೊನ್ನೆವರೆಗೂ ಆ 22 ಜನ ಸತ್ತು ಹೋದಂತಹ ದಿನವನ್ನು ಸರ್ಕಾರಿ ರಜೆಯಾಗಿ ಜಮ್ಮು ಕಾಶ್ಮೀರ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಇದನ್ನು ಕೇಂದ್ರ ಸರ್ಕಾರ ತೆಗೆದುಹಾಕುತ್ತೆ. ಸತ್ತವರು ಸ್ವತಂತ್ರ ಹೋರಾಟಗಾರರಲ್ಲ ಅಂತ. ಅದಕ್ಕೆ ಈ ಗಲಾಟೆ ನಡೆದಿತ್ತು. ನಂತರ ಜಮ್ಮು ಕಾಶ್ಮೀರವನ್ನು ಪೂರ್ಣ ರಾಜ್ಯವಾಗಿ, ಅಂದರೆ ಅದಕ್ಕೆ ಸ್ಟೇಟ್ಹುಡ್ ಕೊಡಬೇಕು ಅಂತ ಕಾಂಗ್ರೆಸ್ ಕೂಡ ಸೇರ್ಕೊಂಡು ಬೇಡ್ಕೊಳ್ಳುತ್ತೆ. ಇದು ಕೂಡ ಇವಾಗಲೇ ನಡೀತಾ ಇದೆ. ಅದಲ್ಲದೆ ಮೋದಿಜಿ ಕೂಡ ಆಲ್ರೆಡಿ ಹೇಳಿದ್ದಾರೆ, ಆಪರೇಷನ್ ಸಿಂಧೂರವನ್ನು ಜಸ್ಟ್ ಪಾಸ್ ಮಾಡಿದ್ದೀವಿ ಅಷ್ಟೇ. ಪಾಸ್ ಎಲ್ಲಿ ಮಾಡಲಾಗಿರುತ್ತೋ ಅಲ್ಲಿಂದಲೇ ಮತ್ತೆ ಶುರುವಾಗೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಆಪರೇಷನ್ ಸಿಂಧೂರವನ್ನು ಬ್ರಹ್ಮೋಸ್ಗೆ ಇಂಡಿಯನ್ ಆರ್ಮಿ ಪಾಸ್ ಮಾಡಿದೆ ಅಂದರೆ ಮತ್ತೆ ಅಲ್ಲಿಂದಲೇ ಶುರುವಾಗುತ್ತೆ. ಇದರ ನಡುವೆ ಅಮೇರಿಕಾದಿಂದ ಮತ್ತಷ್ಟು ವೆಪನ್ಗಳು ಭಾರತಕ್ಕೆ ಬರ್ತಾ ಇದ್ದಾವೆ. ಭಾರತದಲ್ಲಿ ವೆಪನ್ಗಳ ಅಪ್ಗ್ರೇಡ್ ಕೂಡ ಆಗ್ತಾ ಇದೆ, ಪ್ರೊಡಕ್ಷನ್ನು ನಡೀತಾ ಇದೆ, ಟೆಸ್ಟಿಂಗ್ ಕೂಡ ಆಗ್ತಿದೆ. ಭಾರತದ ಮೋಡ್ ಕಂಪ್ಲೀಟ್ ವಾರ್ ಮೋಡ್ಗೆ ಟರ್ನ್ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅನಿಸ್ತಾ ಇಲ್ವಾ ಏನೋ ದೊಡ್ಡದಾಗಂತೂ ನಡೆಯುತ್ತೆ ಅಂತ. ವೀಕ್ಷಕರೇ, ಇದೆಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.